ಲೇ ಪುಷ್ಪ, ಆಯ್ದು ಮೊದಲನೇ ಕಂಡೀಷನ್ ಯಾವುದೇ ಕಾರಣಕ್ಕೂ ಪ್ರೆಗ್ನೆಂಟ್ ಆಗಬಾರ್ದು ಅನ್ನೋದು. ನಿಂಗೆ ಅಷ್ಟು ಗೊತ್ತಾಗ್ಲಿಲ್ವೇನೆ? ಈ ಮಂಡಿಲಿ ನಿಂಗೆ ಜಾಸ್ತಿ ಬೇಡಿಕೆ ಇರೋದು, ಅದೆಲ್ಲ ಗೊತ್ತಿದ್ದು ಯಾಕೆ ಹೀಗೆ ಮಾಡ್ಕೊಂಡೆ? ಆಗಿದ್ದಾಗೋಯ್ತು, ಹಠ ಮಾಡಬೇಡವೆ. ದರಿದ್ರ ಬರೋಕ್ಕೂ ಮುಂಚೆ ತುಳುಕ್ತು ಅಂತ ಅದನ್ನು ಕುಡಿದ್ ಬಿಡು. ಆಗೆಲ್ಲ ಮತ್ತೆ ಮೊದಲಿನ ಥರ ಆಗುತ್ತೆ. ಆಯ್ಗೂ ಸ್ವಲ್ಪ ಕೋಪ ಕಡಿಮೆ ಆಗುತ್ತೆ. ಇಲ್ಲ, ನೀವೇನು ಮಾಡಿದ್ರು ನಾನು ಕುಡಿಯಲ್ಲ. ಕುಡಿಯಲ್ವೇನೆ? 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 ನನಗೆ ಮರ್ತು ಮಾತ್ರ ಅಲ್ಲ, ವಿಷ ಹಾಕಿನೋ ಅಭ್ಯಾಸ ಇದೆ. ಲೋ ವಿಶ್ವ, ಎಸ್ ಸರಿ ಹೇಳಿದ್ದೀನೋ ನಿಂಗೆ, ಹೋಮಗಳನ್ನೆಲ್ಲ ಅವತ್ತಾವತ್ತೆ ಮುಗಿಸ್ಬೇಕು ಅಂತ. ಯಾವತ್ತು ನೋಡಿದ್ರು ಇದಾಯಿತು ನಿಂದು. ಕೊನೆವರೆಗೂ ಯಾಕೋ ಉಳಿಸ್ಕೊತೀಯಾ? ಈಚೆ ತಿಂಡಿನೂ ತಿನ್ನಲ್ಲ, ಏನೂ ತಿನ್ನಲ್ಲ. ಹೋಗ್ಲಿ, ಹಾಲಾದರೂ ಕುಡಿ. ಇಷ್ಟು ಬರೆಯೋದಿದ್ರು ಆ ಹಾಳ ಟಿ ವಿ ನೋಡೋದು ನಿಲ್ಸಲ್ವಲ್ಲೋ? ತಗೋ ಹಾಲು ಕುಡಿ ಫಸ್ಟು. ತಗೋ ಇದು ಕುಡಿ, ಅಷ್ಟರಲ್ಲಿ ನಾನು ಬಾಕ್ಸ್ ರೆಡಿ ಮಾಡಿರ್ತೀನಿ. ಹಾಲು ಕುಡಿಯೋ ವಿಶ್ವ. ವಿಶ್ವ, ಹಾಲು. ಅಮ್ಮ, ಇದು ಸಾಯಂಕಾಲದ ಒಳಗಡೆ 500 ಪೀಸ್ ರೆಡಿ ಆಗಿರ್ಬೇಕಾಯ್ತಾ? ಸರಿ ಮೇಡಮ್, ಆಯಿತು. ಇದು ಫಿಟ್ಟಿಂಗ್ ಒಂದು ಸ್ವಲ್ಪ ಸರಿ ಆಗಬೇಕಲ್ವಾ ಮೇಡಮ್? ಬಾಸ್ ಕರೀತಾ ಇದ್ದಾರೆ, ಮೆಟೀರಿಯಲ್ ತೊಗೊಂಡು ಹೋಗ್ಬೇಕಂತ. ಸರ್, ಇದು ಈಗ ಬಂದಿರೋ ಮೆಟೀರಿಯಲು ಓವರಾಲ್ 200 ಪೀಸಸ್ ಡ್ಯಾಮೇಜ್ ಆಗಿದೆ. ಅದನ್ನ ವಾಪಸ್ ಕಳಿಸಿದ್ದೀವಿ. ಓಹ್ ಹೌದಾ? 200 ಪೀಸಸ್ ಡ್ಯಾಮೇಜ್ ಇದೆಯಾ? ಇನ್ನು ಮಿಕ್ಕಿದ್ದೆಲ್ಲ ಇಷ್ಟೇ ಸಾಫ್ಟಾಗಿ ಪರ್ಫೆಕ್ಟಾಗಿದೆ ಅನ್ಸುತ್ತಲ್ವಾ ಪುಷ್ಪ? ಹೌದು ಸರ್. ವೆರಿ ನೈಸ್, ಐ ಲವ್ಡ್ ಇಟ್. ನೀನು ಅಂದರೆ ಈ ಎಲ್ಲ ಆರ್ಡರ್ಸ್ನೂ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಎಕ್ಸೆಪ್ಟ್ ಮಾಡ್ಬೋದು ಸರ್. ಯು ಆರ್ ಬ್ರಿಲಿಯಂಟ್ ಪುಷ್ಪ. ಆ ಉಳಿದಿರೋ ಇನ್ನೂ ಡ್ಯಾಮೇಜ್ ಪೀಸ್ಗಳ ಜೊತೆಗೆ 1, 2, 3 ಈ 3 ಡ್ಯಾಮೇಜ್ ಪೀಸ್ಗಳ್ನು ನೀವೇ ಹೊರಗೆ ಕಳಿಸ್ತೀರಾ ಅಥವಾ ನಾನೇ ಕಳಿಸ್ಲಾ? ನಾನು ಕಳಿಸ್ತೀನಿ ಸರ್. ಎಸ್. 1 ಗಂಟೆ ಆಯಿತು, ನೀವು ಊಟಕ್ಕೆ ಹೋಗ್ಬೋದು. ಏಯ್, ಇವಾಗ ನಾನು ಹೇಳ್ಕೊಟ್ಟಿದ್ದ ಥರ ಮಾಡು, ಆಯ್ತಾ? ಮಗ ಬಂದ್ಲು. ಮಾರ್ಕೆಟಲ್ಲಿ ಏನ್ ರೇಟ್ ಓಡ್ತಿದ್ಯೋ ಈಗ? ಯಾವ್ದ್ರದ್ದು? ಗೋಲ್ಡ್. ನಿಂಗೇನು ಇದು ಬೇಕು? ತಿರುಗು ನೋಡ್ತಿಲ್ವಲ್ಲ? 1 kg ಅವಳು ತಿರುಗಿ ನೋಡ್ಸೋದು ಅಂತ ನನಗೆ ಗೊತ್ತು. ಸೈಕೋ ಇದು ಶುರು ಮಾಡು.
ಪುಷ್ಪ 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 ಬರ್ತಾಳ್ ನೋಡೋ ಪುಷ್ಪ ನೀನು ತಗೊಂಡು ಹೋಗಿರೋ ನಾನು ಹೋಗಿ ಬರ್ತೀನಿ. ಪುಷ್ಪ ಪುಷ್ಪ ಬದ್ಲು ನೋಡೋ ಪುಷ್ಪ 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 ಮಗ, ಪುಷ್ಪ jackpot! ಪುಷ್ಪ ಪುಷ್ಪ ಸಿಕ್ತು ಬಾಯ್. ಯಾಕೆ ಕೊಡಪ್ಪ? ಎಷ್ಟಾಯ್ತು? 180. 100 ರೂಪಾಯಿ ಅಷ್ಟೇ ಇರೋದು. ಬಿಟ್ಟು ತಗೊಂಬಿಟ್ಟು ಬಂದು ನಿಮ್ಮ ಅಮ್ಮಂದು ನಂದು ಯಾವ್ದಲ್ಲಿ ಸರಿ ಹೋಗುತ್ತೆ ಬಿಡು. ಏ ವಿಶ್ವ, ನಾನು ನಿಂಗೆ ಟ್ಯೂಷನಲ್ಲಿ ಏನೋ ತೋರಿಸ್ತೀನಿ ಅಂದಲ್ಲ, ತೋರಿಸ್ಲಾ? ತೋರಿಸು. ವಾವ್, ಎಷ್ಟು ಚೆನ್ನಾಗಿದೆ. ಯಾರೋ ತಂದಿದ್ದು? ನಿನ್ನೆ ನಮ್ಮಪ್ಪ ತಂದರು. ಏ ಮಂಜು, ನಿಂಗೂ ತಂದವರಲ್ಲ, ತೋರಿಸು. ಪ್ಲೀಸು ಒಂದ್ಸಲ ನೋಡ್ಬಿಟ್ಟು ಕೊಡ್ತೀನಿ. ಸ್ಟಾರ್ಟ್ ಹೆಂಗೆ ಮಾಡೋದು? ಯಾಕೋ ವಿಶ್ವ, ನಿಮ್ಮಪ್ಪ ಈ ಥರ ತರಲ್ವಾ? ಯಾವಾಗ ನೋಡಿದ್ರು ಇಲ್ಲ ಇಲ್ಲ ಅಂತ್ಯ. ಏ ಮನು, ಟ್ಯೂಷನ್ ಮುಗ್ದಿದ ತಕ್ಷಣ ಮನೆಗೆ ಬರಬೇಕು ಅಂತ ಹೇಳಿದ್ದೀನಿ ತಾನೆ? ಅದ್ರಲ್ಲಿ ತಮ್ಮನ್ ಬೇರೆ ಒಟ್ಟಿಗೆ ಸೇರಿಸ್ಕೊಂಡಿದ್ಯಾ? ಅಯ್ಯೋ ಅಯ್ಯೋ, ಹೊಸ ಟಾಯ್ಸ್ನ ಬೇರೆ ಇವನು ಕೊಟ್ಟಿದ್ದೀರಲ್ರೋ. ಇಲ್ಲಮ್ಮ, ವಿಶ್ವನಿಗೆ ತೋರ್ಸೋಣ ಅಂತ ತಗೊಂಬಂದೆ. ನಿಮಗೆ ಎಷ್ಟು ಸತಿ ಹೇಳಿದ್ರು ಅರ್ಥ ಆಗೋದಿಲ್ಲ ಅಲ್ಲ? ಇನ್ಮೇಲೆ ಏನಾದರೂ ಅವನ ಜೊತೆ ಸೇರಿದ್ರೆ ಬಾಸ್ ಉಂಡೆಗಳು ಬೀಳ್ತವೆ. ನಡೀರಿ. ಯಾಕಮ್ಮ ವಿಶ್ವ ಜೊತೆ ಸೇರಬಾರ್ದು? ಅವರಪ್ಪ ಯಾರು ಅಂತ ಕೇಳು, ಗೊತ್ತಾಗುತ್ತೆ. ನಿಂಗೆ ಅರ್ಥ ಆಗೋದಿಲ್ಲ, ಬಾ. ಸಾಗುವುದೇ ಬೆಂಬಿಡದೆ ಕಹಿ ಇದೆ ಥರ ಕೇಳುತ್ತಿದೆ ಮಾರ್ದನಿಸಿ ಅದೇ ಅದೇ ಸ್ವರ ಪ್ರತಿದಿನ ಅದೇ ಜನ ಹಲವಾರು ಮುಖವಾಡಗಳು ಭ್ರಮೆಯೋ ಇದೇನೋ ನನ್ನನೆ ನುಂಗುವ ನೆರಳೋ ಇಲ್ಲ ನನ್ನಲ್ಲಿ ತುಂಬಿರೋ ಬೆಳಕೋ ಎಲ್ಲ ತಿಳಿದರು ಮನಸ್ಸಿಗೆ ಮರಳು ಯಾಕಿದು ಸಾವಿಗೂ ಹೆದರಿಸೋ ಇರುಳೋ ಇಲ್ಲ ಮನಸ್ಸಿನ ಸಣ್ಣ ದಿಗಿರೋ ಪೂರ್ತಿ ಮೋಸವೇ ತುಂಬಿರೋ ಸುಳಿಯೋ ಏನಿದು ಟ್ಯೂಷನ್ಗೆ ಹೋಗಿ ಬರ್ತೀನಿ. ಏನೋ ಇಷ್ಟು ಲೇಟಾಗಿ ಹೋಗ್ತಿದ್ಯಾ? ಟೀಚರ್ 1 ಗಂಟೆ ಲೇಟಾಗಿ ಬಾ ಅಂದಿದ್ದಾರೆ. ಓ, ಮತ್ತೆಷ್ಟೊತ್ತಿಗೆ ಬರ್ತೀಯಾ? ಟೀಚರ್ ಬಿಟ್ಟಾಗ. ಅದೇನಪ್ಪ, ಟೈಮ್ ಅಂತಲ್ವಾ? ಎಷ್ಟು ಗಂಟೆಗೆ ಟೈಮ್ ಬರ್ತೀಯ? ಗಿಮೆಲ್ಲ ನಂಗೆ ಗೊತ್ತಿಲ್ಲ ಅಮ್ಮ. ಬೋಳಿ ಮಗನೆ ಬಾರೋ ಇಲ್ಲಿ. ಒಂದು ವಾರದಿಂದ ನೋಡ್ತಾ ಇದ್ದೀನಿ, ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ. ಏನಾಯ್ತು ಅಂತ ಕೇಳಿದರೆ ಅದೂ ಹೇಳ್ತಿಲ್ಲ. ಅದ್ರ ಮೇಲೆ ಗಾಂಜಾಲಿ ಮಾಡ್ತಿದ್ಯಾ? ಜಾಸ್ತಿ ಆಗ್ತಿದೆ ವಿಶ್ವ ನಿಂದು. ಇದೆಲ್ಲ ನನ್ನ ಜೊತೆ ನಡೆಯಲ್ಲ. ಮುಚ್ಕೊಂಡು ಹೇಳಿ ಎಷ್ಟು ಗಂಟೆ ಬರ್ತಿದ್ಯಾ ಅಂತ. ಯಾಕೆ, ಯಾವನಾದ್ರು ಬರ್ತಾನ? ಹೊಗಳು. 8 ಗಂಟೆ. ಸರಿ, ಊಟ ರೆಡಿ ಮಾಡಿರ್ತೀನಿ, ಹಠ ಮಾಡದೆ ತಿನ್ನಬೇಕು. ಯಾಕೋ ವಿಶ್ವ, ಇತ್ತೀಚೆಗೆ ಒಂಥರ ಆಡ್ತಿದ್ಯಾ? ಏನಾದ್ರಿದ್ರೆ ಹೇಳ್ಕೊಳೋ ವಿಶ್ವ. ನಿಮ್ಮ ಅಮ್ಮಂದು ನಂದು ಯಾವ್ದಲ್ಲಿ ಸರಿ ಹೋಗುತ್ತೆ ಬಿಡು.
ಮುಚ್ಕೊಂಡು ಹೇಳಿ ಎಷ್ಟು ಗಂಟೆ ಬರ್ತಿದ್ಯಾ ಅಂತ. ಅವರಪ್ಪ ಯಾರು ಅಂತ ಕೇಳಿ ಗೊತ್ತಾಗುತ್ತೆ. ಅವಳು ಹೆಂಗೆ ತಿರು ನೋಡ್ಸೋದು? ಬಂದೆ ಇರೋ. ಏನ್ ಇವತ್ತೆಷ್ಟು ಬೇಗ ಬಂದ್ಬಿಟ್ಟಿದ್ದಾನೆ? ಲಕ್ಷ್ಮಿ, ಪುಷ್ಪ, ಹೇಗಿದೆಯೇ? ನೀನ್ ಹೇಗೆ ಬಂದೆ? ನನ್ನ ಅಡ್ರೆಸ್ ಹೇಗೆ ಸಿಕ್ತು? ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಪುಷ್ಪ, ಆಯಿ ನೋಡೋದಕ್ಕೂ ಮುಂಚೆ ಮೊದಲು ಬಾಗ್ಲ. ಆಯಿನಾ? ಹೌದು, ಹೊಸ ಬಟ್ಟೆ ಮೇಕಪ್ ತೊಗೊಳಕ್ಕೆ ಈ ಸಿಟಿಗೆ ಕರ್ಕೊಂಡು ಬಂದಿದ್ರು. ಓಹೋ. ನೀನು ಬರೀತಿದ್ದ ಲೆಟ್ರ್ ನೋಡಿ ನಾನು ಅಡ್ರೆಸ್ ಹುಡ್ಕೊಂಡು ಬಂದೆ. ಅದು ಸರಿ, ನೀನು ಹೇಗಿದ್ಯಾ? ನೀನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಕಣೆ. ನೀನು ಆವತ್ತು ನನ್ನ ಕೈ ಬಿಡ್ತಿದ್ರೆ ನಾನು ಹೀಗಿರ್ತಿದ್ನ ಲಕ್ಷ್ಮಿ. ತುಂಬ ಚೆನ್ನಾಗಿದ್ದೀನಿ. ಮಗನ ಮಗಳ? ಮಗ. ಹಬ್ಬ, ಚಿಂತೆ ಇಲ್ಲ ಬಿಡು. ಹೇಗಿದ್ದಾನೆ? ಅವನಿಗೇನೆ ಸುಬ್ಬ, ಸ್ಕೂಲು ಟ್ಯೂಷನು ಅಂತ. ಶೋ, ನಾನು ನೋಡು, ನೀನು ಮನೆಗೆ ಬಂದಿದ್ಯಾ, ಏನಾದರೂ ಕೊಡ್ಬೇಕನ್ನ ಜ್ಞಾನನೇ ಇಲ್ಲ. ವಿಶ್ವನ್ಗೆ ಇಷ್ಟ ಅಂತ ಮೊಟ್ಟೆ ಸಾರು ಮಾಡಿದ್ದೀನಿ, ಹಾಕೊಂಡು ಬರ್ತೀನಿ. ಬೇಡ ಪುಷ್ಪ, ನಾನು ಹೋಗ್ತೀನಿ. ಸ್ವಲ್ಪ ಅಷ್ಟೇ, ಲೇಟ್ ಆಗುತ್ತೆ. ಇಲ್ಲಿವರೆಗೂ ಬಂದಿದ್ಯಾ, ಏನೂ ತಿಂದೆ ಹೋದ್ರೆ ಹೆಂಗೆ? ನಾನೇ ಒಂದೆರಡು ತುತ್ತು ಬೇಗ ಬೇಗ ತಿನ್ಸ್ತೀನಿ ತಡಿ. ಬೇಡ ಪುಷ್ಪ. ಹಾಂ, ತುಂಬ ಚೆನ್ನಾಗಿದೆ. ಉಪ್ಪು ಜಾಸ್ತಿ ಆಗಿಲ್ಲ ತಾನೆ? ಇಲ್ವೇ, ಚೆನ್ನಾಗಿದೆ. ಪುಷ್ಪ ಹೇಳೆ. ಇದು ನೀನು ಆಗಲೇ ಹೇಳಿದೆ, ನೀನು ತುಂಬ ಚೆನ್ನಾಗಿದೆಯಾ ಅಂತ. ಹೌದು. ನಿಜವಾಗ್ಲೂ ಹೇಳು, ನೀನು ಹೇಗಿದೆಯಾ? ಒಂದು ವೇಳೆ ನಾನು ರಿಸ್ಕ್ ತಗೊಂಡು ಆಚೆ ಬಂದರೆ ಆರಾಮಾಗಿ ಜೀವನ ಕಟ್ಕೋಬೋದಾ? ಆರಾಮಾಗ ಕಂಬಳಿ ಹುಳ ಚಿಟ್ಟೆ ಹೋಗೋ ಕನ್ಸ್ಕೊಂಡ್ರೆ ಅದಕ್ಕೊಂದು ಅರ್ಥ ಇದೆ. ಅಲ್ಗೂ ಇಲ್ಗೂ ಏನು ವ್ಯತ್ಯಾಸ ಇಲ್ಲ ಕಣೆ. ಅಲ್ಲಿ ಒಬ್ಬ ಗಾಯ ಮಾಡಕ್ಕಂತಾನೆ ಒಳಗೆ ಬಂದರೆ ಇಲ್ಲದೇ ಗಾಯನ ಕೆತ್ತಿ ಹುಣ್ಣು ಮಾಡೋ 100 ಜನ ಇದ್ದಾರೆ. ಇಂಥವ್ರ ಮಧ್ಯೆ ಹೇಗೆ ಜೀವನ ಮಾಡ್ತಿದ್ಯಾ? ವಿಶ್ವನ್ಗೋಸ್ಕರ ಅವನೊಂದು ಸಣ್ಣ ನಗು ಸಾಕಣೆ, ಎಲ್ಲ ಮರೆಯೋಕೆ. ಪಾಪ, ಬೆಳೆಯೋ ಮಗುಗೆ ಅಮ್ಮನ ಮಡಿಲ್ ಮಾತ್ರ ಅಲ್ಲ, ಅಪ್ಪನ ಹೆಗ್ಲು ಕೂಡ ತುಂಬ ಮುಖ್ಯ ಅಲ್ವಾ? ನನ್ನಿಂದ ಆ ಚಿಕ್ಕ ಮಗು ತಲೆ ಬಾಗ್ತಿರೋದು ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಇಂಥವ್ರ ಮುಂದೆ ನಾನೇ ಎದುರು ನಿಲ್ಲೋದು ಕಲ್ತಿದ್ದೀನಿ. ಮುಖವಾಡ ತೆಗ್ದಿರೋ ರಾಕ್ಷಸರನ್ನ ತುಂಬ ಹತ್ತಿರದಿಂದ ನೋಡಿರೋಳು ನಾನು. ಇಲ್ಲಿ ಮನುಷ್ಯರ ಮುಖವಾಡ ಹಾಕಿರೋ ರಾಕ್ಷಸರಿಗೆ ಹೆದರಲ್ಲ. ಒಂದಲ್ಲ ಒಂದಿನ ಈ ಸಮಾಜದಲ್ಲಿ ನಾನು ಅನ್ಕೊಂಡಿರೋ ಹೆಣ್ಣಾಗಿ ಬದುಕ್ತೀನಿ. ವಿಶ್ವನ್ಗೆ ತಲೆ ಎತ್ತಿ ಜೀವನ ಮಾಡೋದು ಹೇಳ್ಕೊಡ್ತೀನಿ.